ಈ ಅಯೋಧ್ಯೆಗಳನ್ನು ಆಳಿದವರು ಇಕ್ಷ್ವಾಕು ವಂಶಸ್ಥರು. ಸೂರ್ಯವಂಶದ ಆಳ್ವಿಕೆಯಲ್ಲಿ ನಿಬಂಧಕ ಮಹಾರಾಜನ ಮಗನಾಗಿ ತ್ರಿಶಂಕುವಾಗಿ ರಾಜ್ಯಭಾರ ಮಾಡುತ್ತಾ ಇದ್ದವ ನಾನು. ಹಾಗಾದ್ರೆ ತ್ರಿಶಂಕು ಎನ್ನುವುದು ಅಪ್ಪಮ್ಮ ಇಟ್ಟ ಹೆಸರಲ್ಲ, ಅಪ್ಪಮ್ಮ ಇಟ್ಟ ಹೆಸರು ಸತ್ಯವ್ರತ ಎಂಬುದಾಗಿ. ಈಗ ತ್ರಿಶಂಕುವಾದಿ. ತ್ರಿಶಂಕು ಮೂರು ಗೂಟವನ್ನ ಊರಿದ ಕಾರಣಕ್ಕಾಗಿ ತ್ರಿಶಂಕು. ಯಾವುದಾಗಿದೆ? ಜನ ಆಡಿಕೊಳ್ತಾರೆ ಪಾಪದ ಗೂಟ ಅಂತ. ಹೌದದು, ಪ್ರಾಮಾಣಿಕವಾಗಿ ಹೌದು. ಸಂದರ್ಭ ಒಂದರಲ್ಲಿ ತರುಣಿಯನ್ನು ಅಪಹರಿಸುವಂತ ಸಂದರ್ಭ ಬಂತು, ಅನಿವಾರ್ಯತೆ ಉಂಟಾಯಿತು. ವಧುವನ್ನು ಮಂಟಪದಿಂದಲೇ ಅಪಹರಿಸಿದ ಕಾರಣಕ್ಕಾಗಿ ಪಾಪ ಅಂತ ಕರೆದು ನನ್ನನ್ನ ರಾಜ್ಯಭ್ರಷ್ಟನಾಗಿಸಿದರು. 12 ವರ್ಷಗಳ ಬಳಿಕ ಮತ್ತೆ ಪುನಃ ರಾಜ್ಯಕ್ಕೆ ಬಂದ ಸಿಂಹಾಸನವನ್ನು ಏರಿದೆ. ಆಮೇಲೆ ಭೀಕರವಾದ ಬರಗಾಲದ ಸ್ಥಿತಿಯಲ್ಲಿ ಕೌಶಿಕ ಮಹಾರಾಜನ ಹೆಂಡತಿ ಮಕ್ಕಳನ್ನು ನೋಡಿಕೊಳ್ಳುವಂತ ಹೊಣೆಗಾರಿಕೆ ಹೊತ್ತಂತ ನನಗೆ ಗೋವಧೆ ಮಾಡುವಂತ ಸ್ಥಿತಿ ಬಂತು. ಗೋವಧೆ ಮಾಡಿದ್ದಷ್ಟೇ ಅಲ್ಲ, ಬರಗಾಲದ ಕಾಲದಲ್ಲಿ ಗೋಮಾಂಸವನ್ನು ತಿಂದೆ. ಅಲ್ಲಿ ಮತ್ತೆರಡು ಪಾಪ, ವಧೆ ಒಂದು ಪಾಪ, ಭಕ್ಷಣೆ ಮತ್ತೊಂದು ಪಾಪ. ಈ 3 ಪಾಪದ ಗೂಟಗಳು ಊರಿದ ಕಾರಣಕ್ಕಾಗಿ ತ್ರಿಶಂಕು. ಹೌದು, ಕೌಶಂಬಿಯನ್ನ ಆಳುವಂತ ಅಧಿಕಾರಿಯಾಗಿ ಬೆರೆಯಬೇಕಾಗಿದ್ದಂತ ಕೌಶಿಕ ಬ್ರಹ್ಮರ್ಷಿಯಂತೆ ನಿಂತೋದನಂತೆ. ಆ ಬಳಿಕ ಇಷ್ಟೆಲ್ಲ ಪ್ರಕರಣಗಳೇ ಆಗಿ ಹೋಯಿತು. ಈಗ ಎಲ್ಲ ಮಂತ್ರಿ ಮಂಡಳಿಗೆ ನಾನಾಡಿದ ಮಾತು, ಪುರವೆಲ್ಲ ಸಿದ್ಧಗೊಳ್ಳಬೇಕು, ನಾಳೆ ಯಾಗ ಆಗಬೇಕು. ಯಾವ ಯಾಗ? 99 ವಿಶ್ವಯಜ್ಞಾಗವನ್ನು ಪೂರೈಸಿದವ ನಾನು. ಇನ್ನು ಒಂದೇ ಒಂದು ಯಾಗ ಪೂರ್ಣ ಆಯಿತು ಅಂತಾದ್ರೆ ಅದು ನನ್ನ ಬಯಕೆ. ನಮ್ಮ ಕುಲಗುರುಗಳು ವಸಿಷ್ಠರು, ಅವರನ್ನು ಕಾಣಬೇಕು, ಅವರನ್ನು ಕರೆತಂದು ಅವರ ಅಧ್ಯಯನದಲ್ಲಿ ಕಾರ್ಯ ಆಗಬೇಕು ತಾನೆ. ಯಾಕಂದ್ರೆ 99 ಯಾಗವನ್ನು ಪೂರೈಸಿಕೊಟ್ಟಿದ್ದವರೇ. 100ನೇ ಯಾಗ ಮಾಡುವಂತ ತವಕದಿದ್ದಂತ ನಾನು ನಮ್ಮ ಆಸ್ಥಾನದ ಒಳಗಿದ್ದಂತ ಜ್ಯೋತಿಷಿಗಳನ್ನ ಕರೆದು ಕೇಳಿ ಮೂರ್ತ ನಿರ್ಣಯ ಮಾಡಿ ಆಗಿದೆ. ಹೌದು, ಚೈತ್ರ ಶುಕ್ಲ ಪಂಚಮಿ ಹತ್ತಿರ ಬಂತು ಆಗಿದೆ. ಅದಕ್ಕೂ ಮೊದಲಾಗಿ ಗುರು ವಸಿಷ್ಠರನ್ನು ಕಾಣ್ತೇನೆ. ವಸಿಷ್ಠರ ಬಳಿಗೆ ಬಂದ ಗದಜನ ಬಂಧಿಸಲು ಹರಸುದರಾಗ
ಕೊಳ್ಳಿರಿಸಿ ಸತ್ಯವ್ರತ ಗುರುಭ್ಯೋ ನಮಃ. ಶುಭವಾಗಲಿ ಶುಭವಾಗಲಿ ಶುಭವಾಗಲಿ. ಸತ್ಯವ್ರತ, ಓ ಗುರುಗಳೇ, ಜೀವನದಲ್ಲಿ ಎಡವುವುದು ಸಹಜ, ಬೀಳುವುದು ಸೋಲಲ್ಲ. ಬಿದ್ದ ಮೇಲೆ ಏಳದೇ ಇರುವುದು ಸೋಲು ನಾನು ಚೇತನದಲ್ಲಿ ಎದ್ದಿದ್ದೆ. ಅಲ್ವಾ? ಹೌದು. ಹಾಗಾಗಿ ಒಮ್ಮೆ ಬಿದ್ದರೂ ಮತ್ತೆ ಎದ್ದಿದ್ದೆ ಎನ್ನುವಂತ ಸಮಾಧಾನ ನಮಗೂ ಉಂಟು. ಮತ್ತೆ ಒಮ್ಮೆ ಬಿದ್ದವನಿಗೆ ಮತ್ತೆ ಬಾರಿ ಬೀಳಲಿಕ್ಕೆ ತೊಂದರೆ ಆಗಿದೆ. ಆದರೆ ಒಂದುಂಟು, ಬೀಳುವುದೇ ಕೆಲಸ ಆದ್ರೆ ಅವನಿಗೆ ಪಶ್ಚಾತ್ತಾಪ ಇಲ್ಲ ಅಂತ. ಅದಲ್ಲ, ಒಮ್ಮೆ ಬಿದ್ದ ಮೇಲೆ ಗೊತ್ತಾಗಬೇಕು ಇನ್ನು ಬೀಳಬಾರ್ದು ಅಂತ. ಆದರೂ 3 ಸಲ ಬಿದ್ದ ಮೇಲೆ ಅದು ಗೊತ್ತಾಯ್ತಾ? ಇಲ್ಲಿ ಬೀಳುವುದಿಲ್ಲ. ಸಮಾಧಾನ. ಯಾಕೆಂದ್ರೆ ಬಿದ್ದ ಸ್ಥಳ ಬೇರೆ ಬೇರೆ ಆಗಿದೆ. ಸಮಸ್ಯೆ ಇದೆಯಾ? ಲೋಕದಲ್ಲಿ ನನಗೂ ಒಂದು ಸಮಸ್ಯೆ ಬರ್ತದೆ. ಏನು ಗುರುಗಳೇ? ಈ ವಸಿಷ್ಠರು ಯಾವಾಗಲೂ ಬಿದ್ದವರನ್ನು ಎತ್ತಲಿಕ್ಕೆ ಇರುವುದಾ? ಅವರು ಮೇಲೆ ಒಂದು ಹಾಗೆ ಅಲ್ಲ. ಅದೇ ಬೀಳದ ಹಾಗೆ ಒಮ್ಮೆ ಬಿದ್ದಲ್ಲೇ ಮತ್ತೆ ಬೀಳಕೂಡದು ಇನ್ನು ಪ್ರಜ್ಞೆಯನ್ನು ಇಟ್ಟುಕೊಂಡ್ರೆ ಸರಿ, ಏನು ಬಹಳ ಸಮಯದ ನಂತರ ಒಂದು ಬಂದಿದ್ದು ಏನಾಯ್ತು? ಕಾರಣವಿದೆ. ಗುರುದೇವ, ಗುರುರಾಯ ನಿಮ್ಮನ್ನೇ ಕಾಣುವುದಕ್ಕೆ ಬೇಕಾಗಿ ಓಡೋಡಿ ಬಂದ ತಂದೆ. ಇಷ್ಟು ಅವಸರದಲ್ಲಿ ಹೌದು, ಅವಸರ ಅವಸರ. ಅವಳ ಬಹಳಷ್ಟು ರಾಜಕೀಯದ ಒತ್ತಡ ಇರುವವ ನೀನು. ಹಾ. ಅದು ಸಮಯ ಮಾಡಿಕೊಂಡು ಬಂದೆ ಅಲ್ಲ? ಗುರು ದರ್ಶನಕ್ಕೆ ಮತ್ತು ದೈವ ಕಾರ್ಯಕ್ಕೆ ಸಂದರ್ಭ ಬಂದು ಸಮಯ ಇಟ್ಕೊಳ್ಬೇಕು. ಹೌದಾ? ಅದು 99 ಆಗಿದೆ. 99 ಆಗಿದೆ. ಯಾವುದು? ಯಾಗ ಯಾಗ 99 ಆಗಿದೆ, 99 ಆಗಿದೆ ಅಂತ ಹೇಳಿದ್ರೆ ಪ್ರತಿಯೊಬ್ಬನಲ್ಲಿ ಇರಬೇಕಾದ ನಾನು ಮೂರ್ತಿ ಇಲ್ಲ ಎನ್ನುವ ಭಾವ ಅದೆಲ್ಲ ಹೇಳಿದ್ರು. ಆಚರಣೆ ಹೇಳಿದ್ದಾರೆ ನಿನ್ನ ಕರ್ಮ ಯಾಗ ಯಾಗ ಯಾಗ. ಎದ್ದೇನೆ. ಹೌದು. ನೀವು ಕರ್ಮ ಅಂತೇಳಿ ನನಗೆ ಭಯ ಆಯ್ತು. 3 ಬಾರಿ ಬಿದ್ದವನಲ್ವಾ? ನಾನಂತ ಹಾ. ನಿನ್ನ ಯಜ್ಞ 99 ಆಗಿದೆ. ಹಾಗೆ ಮಾಡಿಸಿದ್ದು. ನೀವೇ ಮುಂಗಾಗಿ ಮಾಡಿಸಿದ್ದು. ಹೌದು 100 ಆಗಬೇಕು ತಾನೆ. ಹೌದು. ಆ 100 ಆಗಬೇಕೆಂಬ ಕಾರಣಕ್ಕಾಗಿ ನಿಮ್ಮಲ್ಲಿ ಬಂದಿದ್ದ ನಾನು. ಮಾಡುವ ಅವಸರ ಯಾಕೆ? ಇಲ್ಲ, ಮೂರು ಎಂಬುದೊಂದು ಹಂತ ಅಲ್ಲವೇ? ಆ ಹಂತಕ್ಕೆ ಮುಹೂರ್ತ ಕೂಡಿ ಬಂತು. ನೋಡ್ತೇನೆ ಯಾವಾಗ ಸಿಗ್ತದೆ ಮುಹೂರ್ತ. ನಾನು ನೋಡ್ಬೇಕಲ್ಲ, ಒಳ್ಳೆ ಮುಹೂರ್ತ. ಈಗ 99ರವರೆಗೆ ಒಂದು ಸರಿಯಾದ ಮುಹೂರ್ತ ಉಂಟೋ ಇಲ್ವೋ ಎನ್ನುವುದಕ್ಕಿದ್ರು ಒಂದು ಸಮಾಧಾನಕರವಾದ ಮುಹೂರ್ತ ಇದ್ರೂ ಆಗ್ತದೆ. 100ನೇದಾಗುವಾಗ ಒಂದು ಸರಿಯಾದ ಮುಹೂರ್ತ ನೋಡಿ ಒಂದು ಅವಸರ ಇಲ್ಲದೆ ತಾಳ್ಮೆಯಿಂದ ಮಾಡುವುದು ಒಳ್ಳೆದಲ್ಲ. ಮುಹೂರ್ತ ನೋಡಿ ಬಂದಿದ್ದೇವೆ ನಾವು. ಮುಹೂರ್ತ ನೋಡಿ ಆರಂಭ ಮಾಡಿಸ್ತೇನೆ. ನಾವು ನೋಡಿ ಆರಂಭಿಸಿದ್ದಲ್ಲ. ಮತ್ತೆ ನಮ್ಮೂರಲ್ಲಿ ಕೇಳಿದ್ದೇವೆ. ನಮ್ಮೂರಲ್ಲಿ ಕೆಲವರು ಮುಹೂರ್ತ ಕೇಳುವುದು ಹಾಗೆ. ಹಾ. ಹೇಗೆ ಯಾವಾಗ ಮುಹೂರ್ತ ಅಂತಲ್ಲ, ಹಾ. ನನಗೆ ಆದಿತ್ಯವಾರ ಬಿಡು ಉಂಟು, ಅವತ್ತು ಮುಹೂರ್ತ ಉಂಟು ನೋಡಿ. ಹಾ, 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 ಹಾ. ಇದಾಗಲ್ಲ. ಹಾಗಲ್ವಾ? ಯಾವ ಅಂತ ವಾರದ ಮುಖ ಅಲ್ಲ. ನಾವು ಹೇಳಿದ ದಿನದ ಮುಹೂರ್ತ ಅಲ್ಲ. ಹಾ. ಅದೇ ನನ್ನ ಹಾ. ಜಾತಕವನ್ನ ಸೇರಿಸಿ ಹಾ. ನಕ್ಷತ್ರವನ್ನ ಗುಣಿಸಿ ಗುಣಿಸಿ. ಅದಕ್ಕನುಗುಣವಾದ ಮುಹೂರ್ತ ಇಟ್ಟು. ಯೋಗ ಜನ ಕೂಟ ಎಲ್ಲ ಸೇರಿಸಿ ಹೌದು, ಅದಕ್ಕೆ ಅನುಗುಣವಾದ ಮುಹೂರ್ತ. ಹಾ ಯಾವ ಯಾವಾಗ ಅಲ್ಲ. ಅದೇ ಇದೇ ಹಾ ಚೈತ್ರ ಚೈತ್ರ ಶುಕ್ರ ಹಾ. ಪಂಚಮಿ ಎಂದು ಯಾವ್ದು? ಹೌದಾ? ಹೌದು. ಈ ಸಲ ಅವರೇ ಮಾಡ್ತಾರೆ. ಇಲ್ಲ, ಮತ್ತೆ ಮೂರ್ತಿ ಇಟ್ಟಿದ್ದ ಒಂದು ಮಾಡು ನೀವೇ. ಏನೋ ಮೂರ್ತಿ ಇಟ್ಟಿದ್ದ ಒಂದು ಮಾಡು ನೀವೇ. ಏನೆಂದು ಭಾವಿಸಿದೆಯಾ? ಇನ್ನಾದ್ರೂ ಒಳ್ಳೆಯದಾಗುತ್ತೆ ಎನ್ನುವ ಭಾವನೆಯಿಂದ ಪ್ರಯತ್ನ ಪಟ್ಟು ಬಾಯಿಗೆ ನಾಲಿಗೆ ತುದಿಗೆ ಬರ್ತದೆ ನನಗೆ. ಅದು ಕೆಟ್ಟದೆಲ್ಲ ಎದ್ದು ಬೇಕಲ್ಲ. ತ್ರಿಶಂಕು ಅಂತ ಹೇಳಬೇಕು ಅಂತ ಕಾಣ್ತದೆ ನನಗೆ. ಆ
ಆದ್ರೂ ಆದಷ್ಟು ಉಸಿರುಗಟ್ಟಿ ಅದನ್ನು ಸಮಾಧಾನದಿಂದ ಒಳಗಿಟ್ಟುಕೊಂಡು ನಾನು ಪ್ರಯತ್ನ ಪಟ್ಟು ಸತ್ಯವ್ರತ ಅಂತ ಕರೀಲಿ. ನೀವು ಮಾತನಾಡಿದಾಗ ನನ್ನ ತ್ರಿಶಕ್ತಿನೇ ಅಲ್ಲ. ಅದೇ ಸಮಸ್ಯೆ ಏನು ಅಂತ ಕೇಳಿದ್ರೆ ಹಾ ಒಂದು ಮಾತುಂಟು, ಹಾ ವೃಶ್ಚಿಕಕ್ಕೆ ವಾರಗತ್ತೆ ಕೊಟ್ರೆ ಹಾ ಅದು ಯಾರೆಲ್ಲ ಒಳ್ಳೇದಾಗಬೇಕು ಅಂತ ನೋಡುದಲ್ಲ, ಹಾ. ಯಾರಿಗೆ ಕಚ್ಚಲಿಕ್ಕೆ ಎಡೆ ಸಿಗ್ತದೆ ಅಂತ ನೋಡುದು. ಅದ್ರ ನಾನು ಬಗ್ಗೆ ಸತ್ಯವ್ರತ ಅಂತ ಹೇಳಿದ್ರೆ ನನಗೆ ತ್ರಿಶಾಂಕು ಅಂತ ನೆನಪಾಗ್ತದೆ. ನಾನು ಅದು ನೆನಪಾಗಬಾರ್ದು ಅಂತ ಸತ್ಯವ್ರತ ಅಂತ ಕರೀಲಿ. ನಿಮಗೆ ನೆನಪಾಗಬಾರದು, ನಮ್ಮ ಶಿಷ್ಯ ಉದ್ಧಾರ ಆಗಬೇಕು ಅಂತ ಉಂಟು. ಏನ್ ಮಾಡುವುದು? ನಮ್ಮ ಒಳಗಿರೋದು ಅದೇ, ಅದನ್ನು ಅದೇ ನೆನಪಿಗೆ ಬರುದು ನಮಗೆ. ಗುರು ಅಂದ್ರೆ ಏನು? ಹಾ ಗುರು ಅಂದ್ರೆ ಬ್ರಹ್ಮನಾಗಬಲ್ಲ, ಹೌದು ಗುರು ಅಂದ್ರೆ ನಾರಾಯಣನಾಗಬಲ್ಲ, ಹೌದು ಗುರು ಅಂದ್ರೆ ಹರನಾಗಬಲ್ಲ. ಹೌದು. 4 ಕೈ 4 ಮುಖ ಹಾ 3 ಕಣ್ಣಾಗ್ತದೆ ಅಂತ ಅಲ್ಲ. ಹಾ 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 ಒಳ್ಳೆಯದನ್ನು ಸೃಷ್ಟಿ ಮಾಡಿ, ಯಾವುದನ್ನು? ಜ್ಞಾನವನ್ನು ಬ್ರಹ್ಮನಂತೆ ಸೃಷ್ಟಿ ಮಾಡಿ ಅದನ್ನು ನಾರಾಯಣನಂತೆ ಪಾಲಿಸಿ ಅದರಲ್ಲಿರುವಂತಹ ಕಲ್ಮಶವನ್ನು ಹರನಂತೆ ಲಯಗೊಳಿಸುವ ಕಾರಣ. ಅದಕ್ಕಾಗಿ ನಾವು ಹೇಳುದಲ್ಲ. ಹಾಗಾಗಿ ಬ್ರಹ್ಮ ವಿಷ್ಣು ಅಂತ ಅಲ್ವ ಅಲ್ವ ಮತ್ತೆ ಗುರು ಮಹೇಶ್ವರ ಹೇಳಿದ್ರು ನೀನು. ಆರಂಭ ಮಾಡಿದ ಹಾಗಾದ್ರೆ ಕೆಟ್ಟದ್ದು ಲಯ ಆಗ್ಬೇಕು ನಿಮಗೆ. ನೀವು ನಿಜವಾಗಿ ಸಮರ್ಪಣಾ ಭಾವದಿಂದ ನನ್ನ ಗುರು ಈಶ್ವರ ಅಂತ ಭಾವಿಸುತ್ತಿದ್ರೆ ಆ ಒಳಗಿರುವುದು ಲಯ ಆಗಬೇಕು ಇಷ್ಟು ಸಮಯದಲ್ಲಿ. ಬಿಡು. ಹಾಗೇನು ಆದ್ರೆ ಹೇಗೆ ಮಾಡ್ತೀರಿ ನೀನು? ನೀವು ಮಾಡಲಿಲ್ಲ. ಯಾರು? ನಾನು ಮಾಡುವುದಲ್ಲ. ಒಬ್ಬ ಗುರುವಿಗೆ 100 ಜನ ಶಿಷ್ಯರಿರ್ತಾರೆ, ಒಂದೇ ರೀತಿ ಇರ್ತಾರ? ಇಲ್ಲ ಅದೇ ಗುರು ಪಾಠ ಬೇರೆ ಬೇರೆ ಮಾಡಿದ್ದಾನೆ ಅಂತ ಅರ್ಥ. ಆಗುದಿಲ್ಲ. ಅವರ ಪಾತ್ರತ್ವಕ್ಕೆ ಸರಿಯಾಗಿ ಹೀರಿಕೊಂಡಿದ್ದಾರೆ ಅಂತ ಅರ್ಥ. ನಾನು ಪಾಠ ಮಾಡದೇ ಇದ್ದ ಸಮಸ್ಯೆ ಅಲ್ಲ, ನೀನು ಪಾಠವನ್ನು ಗ್ರಹಿಸದೇ ಇದ್ದ ಸಮಸ್ಯೆ. ಮತ್ತೆ ಇನ್ನೊಂದು ಹೇಳ್ಬೇಕಲ್ಲ, ಹೀರಿಕೊಳ್ಳುವ ಪಾಠವೇ ಸಿಗುತ್ತದೆ. ಅದು ಉಪ್ಪಿನ ಬೊಂಬೆ ಆದ್ರೆ ಹೀರಿಕೊಳ್ತದೆ, ಅದರಲ್ಲಿ ನೀನಾಗ್ತದೆ. ಬಟ್ಟೆಯ ಬೊಂಬೆ ಆದ್ರೆ ಹೀರಿಕೊಳ್ತದೆ, ಬಿಸಿಲು ಬರುವಾಗ ಮತ್ತೆ ಒಣಗ್ತದೆ. ಕೆಲವು ಕಲ್ಲಿನ ಬೊಂಬೆಗಳಿರ್ತದೆ, ಎಷ್ಟು ಸುರಿದ್ರೂ ಪ್ರಯೋಜನ ಇಲ್ಲ. ಅಲ್ಲ, ನೀನು ಯಾವುದಾಗಬೇಕು ಅಂತ ನಿನ್ನ ಪಾತ್ರತ್ವ ನಿರ್ಣಯ ಮಾಡು. ನೀನು ಉಪ್ಪಿನ ಬೊಂಬೆ ಆದ್ರೂ ಬೇಸರ ಇಲ್ಲ, ಒಂದು ಬಟ್ಟೆಯ ಬೊಂಬೆ ಆದ್ರೂ ಆಗು ಎನ್ನುವುದಾಗಿ ನಮ್ಮದೊಂದು ಅಪೇಕ್ಷೆ. ನನ್ನದು ಅದೇ, ಆ ದಿಶೆಯಲ್ಲಿ ಸಾಗ್ತಾ ಇದ್ದೇನೆ. ಹೌದಾ? ವಸಿಷ್ಠ ಅಂತ ಹೇಳಿ ನಿನಗೆ ಅಷ್ಟು ಒಂದು ಹಗುರ ಆಯ್ತಲ್ಲ? ಬೇಡ ಬೇಡ, ನೀನು ಆಗಾಗ ಕಾಲು ಹಿಡಿಯೋದು ಬೇಡ. ನಿಜವಾಗಿ ಮನಸ್ಸಿನಲ್ಲಿ ಇದ್ರೆ ಸಾಕು. ಯಾಕೆ ಗೊತ್ತುಂಟ? ಬ್ರಹ್ಮ ಸಭೆಯಲ್ಲಿ ಕುಳಿತುಕೊಳ್ಳುವ, ಹೌದು, ಸಪ್ತರ್ಷಿ ಮಂಡಲದಲ್ಲಿ ಇರುವ, ಹೌದು, ಪ್ರಪಂಚದಲ್ಲಿ ಇಂದ್ರಿಯಗಳನ್ನು ವಶದಲ್ಲಿರಿಸಿಕೊಂಡ ಕಾರಣ ವಸಿಷ್ಠ. ಒಂದು ಮಾತುಂಟು ಗೊತ್ತಿಲ್ಲ ನಿನಗೆ? ಮಲಯ ಪರ್ವತದಲ್ಲಿ ಬೇಕಾದಷ್ಟು ಗಂಧದ ಮರ ಉಂಟು. ಅಲ್ಲಿರುವ ಕಿರಾತ ಸ್ತ್ರೀ ಬಚ್ಚಲು ಮನೆಯ ಒಲೆಗೂ ಗಂಧದ ಗಿಡ ಇಟ್ಟಿದ್ದಾಳೆ. ಯಾಕೆ? ಅವಳಿಗೆ ಗಂಧದ ಮೌಲ್ಯ ಗೊತ್ತಿಲ್ಲ, ಬೇಕಾದಷ್ಟು ಸಿಗುತ್ತಾನೆ. ನಿನಗೆ ಆಗಾಗ ವಸಿಷ್ಠ ಸಿಗುತ್ತಾನೆ ಅಂತ ಬಹಳ ಹಗುರ ಆಗಿದೆ ಅಲ್ವಾ? ಅಲ್ಲ, ಮತ್ತೆ ಈ ಹಗುರ ಅಂತ ನೀವು ಮಾಡಿ ಶಬ್ದ ನೆನಪಾಯ್ತಾನೆ ಮೊದಲು. ನಾನು ಹಗುರವೂ ಆಗಬಲ್ಲ, ಭಾರವೂ ಆಗಬಲ್ಲ. ಹೌದು. ಆದರೆ ನನಗೆ ಹಗುರ ಕಂಡಿದೆ ಬಿಟ್ಟು ನೀವು ಯೋಗ್ಯತೆ ಕಂಡಿದ್ದಾರೆ. ಅಲ್ಲ, ಹಗುರ ಆಗಬಲ್ಲ ಅಂದ್ರೆ ಎಂತದ್ದು? ಅಯ್ಯೋ ನಿಮ್ಮನ್ನು ಹೊರಲಿಕ್ಕೆ ಸಾಧ್ಯ ಇಲ್ಲ ಅಂತ ಯಾರಿಗಾದ್ರೂ ನಿರಾಂಕಾರದ ಸಮರ್ಪಣಾ ಭಾವ ಇದ್ರೆ ನಾನು ಹಗುರ ಆಗಬಲ್ಲೆ. ಮತ್ತೊಬ್ಬರು ಹಗುರ ಮಾಡುದಲ್ಲ, ನಾನು ಹಗುರ ಆಗೋದು. ನೀನು ಹಗುರಾಗಿ ನೋಡ್ಲಿಕ್ಕೆ ಇರುವುದಲ್ಲ ಅದು. ನಾನು ನಿಮಗೆ ಬೇಕಾಗಿ ಹಗುರ ಆಗಬೇಕಾದ. ನೀನು ಹಗುರ ಮಾಡಿದ್ರೆ ಅದು ಅಪರಾಧ ಆಗ್ತದೆ. ಹೌದೇನು? ಈ ಮುಹೂರ್ತದಲ್ಲಿ ಮಾಡಿ ತೊಂದರೆ ಯಾರ್ಯಾರು ನೋಡಿದ ಮುಹೂರ್ತಕ್ಕೆ ಹೆಜ್ಜೆ ಮಾಡ್ಲಿಕ್ಕೆ ನಾನು ಇರುವುದ ಆಗುವಲ್ಲ, ಹೀಗೂ ಅಲ್ಲ. ನಿನಗೆ ಮುಹೂರ್ತ ನೋಡಿದ್ಯಾ? ಮುಹೂರ್ತ ಆಗಿದ. ಹೌದೇನು? ನಿನಗೆ ನೀನು ಕ್ಷತ್ರಿಯ, ಬ್ರಾಹ್ಮಣರಿಗೆ ಊಟ ಬಡಿಸುತ್ತಲ್ಲ. ಹೌದಲ್ಲ, ನಾನು 29 ಯಾಗ ಮಾಡಿದ್ದೇನೆ. ಈಗ ಒಬ್ಬನಿಗೆ ಎಲ್ಲ ಇಲ್ಲಿ ಅನ್ನ ಬಡಿಸಿ, ವ್ಯಂಜನ ಅನ್ನ ಎಲ್ಲ ಬಂದು ಬಡಿಸಿ ಹಸ್ತೋದಕ ತಗೊಂಡ. ಎಂಜಲ್ ಮಾಡಲಿಲ್ಲ, ಹಸ್ತೋದಕ ಮಾತ್ರ ತಗೊಂಡ. ಅವನನ್ನು ಎಬ್ಬಿಸಿ ಮತ್ತೊಬ್ಬ ಬ್ರಾಹ್ಮಣನನ್ನು ಕುಳಿತುಗೊಳಿಸಿದ್ದೆ. ಮತ್ತೊಬ್ಬ ಹಸ್ತೋದಕ ತಗೊಂಡ್ರಲ್ಲಿ ಊಟ ಮಾಡ್ತಾನ ಅಲ್ವಾ? ಬ್ರಹ್ಮರ್ಷಿ ಮತ್ತೊಬ್ಬರಿಂದ ಮುಹೂರ್ತಕ್ಕೆ ಹಸ್ತೋದಕ ತೆಗೆದುಕೊಂಡ್ರಲ್ಲಿ ನಾನು ಊಟ ಮಾಡಲಿಕ್ಕೆ ಎಂಜಲೆಲ್ಲ ತಿನ್ನುವಲ್ಲ. ಹೋಗುತ್ತೇವ ಕೋಪ ಸಹಜ ಆಗಿರಬಹುದು. ಮುಹೂರ್ತ ಮತ್ತೊಬ್ಬರು ಕೊಟ್ಟಿದ್ದಾರೆ ಎಂಬ ಕಾರಣಕ್ಕಾಗಿ ಶಿಷ್ಯನ ಮೇಲಿನ ಪ್ರೀತಿಯನ್ನು ವಾತ್ಸಲ್ಯ ಪಡೆದು ಕಾಯಬೇಕಾದ ಪೀಠದ ವಿಚಾರವನ್ನು ನಮ್ಮ ಔಷಧ ಹಿನ್ನೆಲೆಯನ್ನು ಮಾಡಬೇಕು ಉಂಟು. ಈಗ 99 ಅದೇ ನೋಡ್ತೇನೆ ನಾನು ಮಾಡಿದ್ದೇನೆ. ನನಗೆ ಅವಸರ ಯಾಕೆ? ಕಾರಣ ಉಂಟು. ಅದನ್ನು ನಾನು ಹೇಳ್ಕೊಂಡಿರುವ ಅದು ನನಗೆ ಇಂದ್ರ ಪದವಿನೂ ಉಂಟು. ಅಂದ್ರೆ ಶಶರೀರಿಯಾಗಿ ದೇವರನ್ನು ಕೇಳಬೇಕು. 100 ಯಾಗವನ್ನ ಪೂರ್ಣ ಆಯ್ತು ಅಂತಾದ್ರೆ ಶಶರೀರಿಯಾಗಿ ದೇವರನ್ನು ಹೋಗ್ಲಿಕ್ಕೆ ಆಗ್ತದಲ್ಲ. ಆ ಕಾರಣಕ್ಕಾಗಿ ಅವಸರವನ್ನು ಕೇಳಿಬಿಟ್ಟೆ ಮುಹೂರ್ತವನ್ನು. ಅವರು ಹೇಳಿದ್ರು
ಶೃಂಗಾರ ಆಗಿದೆ, ಹೋಮಕ್ಕೊಂದು ಸಿದ್ಧತೆ ಆಗಿದೆ, ಅಲ್ಲಿ ದ್ರವ್ಯಗಳೆಲ್ಲ ಸಿದ್ಧವಾಗಿ ಉಂಟು. ನೀವು ಬರುವುದು ಸ್ವ ಅಂತ ಹೇಳುದು ಅಷ್ಟೇ. ಹೌದು, ಬರುವುದು ಸ್ವ ಅಂತ ಹೇಳಲಿಕ್ಕೆ ನಾನು ನಿಮಗೆ ಎಷ್ಟು ದಕ್ಷಿಣೆ ಕೊಡ್ತಿದ್ದ ಕಾಯುವ ಸಾಮಾನ್ಯ ಪುರೋಹಿತ ಹಾಗಲ್ಲ. ಅಲ್ವಾ? ಎಂತಾದ್ರೂ ನೀನು ಇಂದ್ರನಾಗಬೇಕು ಅಂತ ಹೊರಟದ. ಹಾಗಾದ್ರೆ ಮುಹೂರ್ತ ನೀನು ನೋಡಿದ್ದಲ್ಲ, ನಿನ್ನ ದೇವರೇ ಮತ್ತೊಬ್ಬರ ಕೈಯಲ್ಲಿ ನೋಡಿ ಸಿಕ್ಕಿತು. ಯಾಕೆ? ನಿನ್ನ ಸಂಕಲ್ಪವೇ ಸರಿ ಇಲ್ಲ. ಹೌದೇನೋ? ಸಂಕಲ್ಪ ದೋಷಗಳಿದ್ದು ಕಕುಸ್ತ. ಯಾರು ಕಕುಸ್ತ? ಪುರಂಜಯ ಅಂತವರ ಹೆಸರು. ದೇವತೆಗಳಿಗೆ ಸಹಾಯ ಮಾಡಿದ ಕಾರಣ ಇಂದ್ರನೇ ಎತ್ತಾಗಿ ಬಂದು ಅವನನ್ನು ಆ ಎತ್ತಿನ ಕಕುತ್ ಪ್ರದೇಶದಲ್ಲಿ ಕುಳಿತುಕೊಳ್ಳಿಸಿದ ಕಾರಣ ಮತ್ತೆ ಸೂರ್ಯವಂಶೀಯರು ಕಾಕುಸ್ತರು ಅಂತ ಅವನಂತ ಒಂದು ಹೆಜ್ಜೆ ಇಡುವ ಮೊದಲು ವಸಿಷ್ಠನಲ್ಲಿ ಕೇಳದ ಹೆಜ್ಜೆ ಇಡ್ತಿರಲಿಲ್ಲ. ಇದೆಷ್ಟು 99 ಮಾಡಿದ್ದ, 1000 ಅಶ್ವಮೇಧ ಮಾಡಿದ ಸಾಗರ ನನ್ನಲ್ಲಿ ಕೇಳದೆ ಒಂದು ನಡೆಯನ್ನು ನಡೆಯುತ್ತಿರಲಿಲ್ಲ. ದಿಲೀಪ ತ್ಯಾಗಕ್ಕೆ ಬಹುದೊಡ್ಡ ಹೆಸರಾದ ಕಾಮಧೇನುವಿನ ಉಳಿವಿಗೆ ಬೇಕಾಗಿ ತನ್ನನ್ನು ತಾನೇ ಸಮರ್ಪಿಸಿಕೊಳ್ಳಿಕ್ಕೆ ಹೊರಟ ಇಂಥವರೆಲ್ಲ ಕೈ ಮುಗಿದಿದ್ದಾರೆ. ನೀನೊಂದು ಈಶ್ವರನಿಗೆ ಭಸ್ಮಾಸುರ ಕೊಟ್ಟಿದ್ದ ಹಾಗೆ ಹೇಗೆ ಸೂರ್ಯವಂಶದಲ್ಲಿ ಹುಟ್ಟಿದ್ಯೋ, ಒಳ್ಳೆ ಕುಲದಲ್ಲಿ ಒಳ್ಳೆಯ ಸಂಸ್ಕಾರದಲ್ಲಿ ವಸಿಷ್ಠರ ಶಿಷ್ಯನಾಗಿ, ಹೌದೇನು? ನನ್ನ ಗೌರವ, ನನ್ನ ಯೋಗ್ಯತೆ ಮಾಡುವುದಲ್ಲ, ನೀನು ಅರಿಯಲಿಲ್ಲ. ಯಾಕೆ ಗೊತ್ತು? ಇನ್ನೊಂದು ಹೇಳಬೇಕು, ನಾನು ಸಂಕಲ್ಪ ಸರಿ ಇಲ್ಲ ಅಂತ ಹೇಳಿದ ಗೊತ್ತಾಗ್ತದೆ. ಸಶರೀರರಾಗಿ ಸ್ವರ್ಗಕ್ಕೆ ಹೋಗುವ ಕ್ರಮ ಉಂಟೆ. ನನಗೆ ಹೋಗುವ ಭಯಕ್ಕೆ 1000 ಇರ್ತದೆ. ಅದೇ ಸಾಧುವೋ ಸಾಧ್ಯವೋ ಅಂತ ನೋಡ್ಬೇಡುವ. ಹೋಗುವುದೆಲ್ಲ ಸಾಧುವಾದ ಹೋಗೋದಾದ್ರೆ ನೀನು ವಸಿಷ್ಠನ ಶಿಷ್ಯ. ಇನ್ನೊಂದು ಕೇಳ್ತೇನೆ, ಈಗ ನೀನು ಸಶರೀರನಾಗಿ ಹೋಗಿ ಇಂದ್ರ ಈಗಿನ ಇಂದ್ರ ನಾನು ಏನು ಮಾಡುದು? ಅದು ಅವನಿಗೆ ಬಿಟ್ಟು ಸಮಸ್ಯೆ. ಸೂರ್ಯವಂಶದ ವಸಿಷ್ಠನ ಶಿಷ್ಯ ಇಂದ್ರನಿಗೆ ಸಮಸ್ಯೆ ಆದ್ರೆ ದೊಡ್ಡ ವಿಷಯ ಅಲ್ಲ, ನನಗೆ ಬೇಕು ಅಂತ ಹೇಳುವ. ಒಂದು ಹೇಳಬೇಕು, ರಾಕ್ಷಸನ ದೇವತೆಯು ಹೊರಗಿಲ್ಲ, ನಮ್ಮ ಮನಸ್ಸಿನಲ್ಲಿ. ನಾವು ಯಾವುದಕ್ಕೆ ತಿನಿಸು ಕೊಡ್ತೇವೆ ಅವ ಬೆಳಿತಾನೆ. ನೀನು ಜೀವಮಾನ ಕೊಟ್ಟು ರಾಕ್ಷಸನಿಗೆ ತಿನಿಸು ಕೊಟ್ಟದ್ದು. ಹಾಗಾಗಿ ಇಂದ್ರ ಪದವಿಯನ್ನು ಅಲ್ಲೋಲ ಕಲ್ಲೋಲ ಮಾಡ್ಲಿಕ್ಕೆ ಹೊರಟಿದ್ದೆ. ನಿನಗೆ ಯಜ್ಞ ಮಾಡ್ಲಿಕ್ಕೆ ನನಗೆ ಬರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ಬೋದು. ಮತ್ತೆ ನಾನು ಮಾಡಿದ್ದು ನನ್ನ ಉದ್ದೇಶವೇ ಏನು? ನಾನು ರಾಜ್ಯ ಭ್ರಷ್ಟನಾದವ, ನಾನು ಪಾಪ ಕಾರ್ಯವನ್ನು ಮಾಡಿ ಪಾಪಿ ಅಂತ ಕರೆಸಿಕೊಂಡವ. ಹೌದು, ಈಗ 3 ಪ್ರಬಲ ಪಾಪ ಆಗಿದೆ, ಇನ್ನಾದರೂ ಸರಿಯಾಗುವುದು. ದೇವಲೋಕವನ್ನು ಹೇಳಿದರೆ ಆ ಪುಣ್ಯ ಫಲದಿಂದಲೇ ಇರಬೇಕು ತಾನೆ. ಈ ತ್ರಿಶಂಕುವಾಗಿ ಪಾಪ ಮಾಡುವಂತ ವ್ಯಕ್ತಿ ಸರಿಯಾಗಿ ನಡೆದು ಪುಣ್ಯ ಮಾಡಿದಂತಾದ್ರೆ ದೇವಗದ್ದುಗಳನ್ನು ಏರಬಹುದು ಅಂತ ತೋರಿಸಿಕೊಳ್ಳಿಕ್ಕೆ ಒಂದು ಪಾಠ ಹಾಕುವುದಲ್ಲ ಒಂದು ಕೆಲಸ. ಅದು ಪುಣ್ಯವೋ ಪಾಪವೋ ಅಂತ ನಿರ್ಣಯ ಮಾಡುವ ಕೆಲಸದಲ್ಲಿ ಸಂಕಲ್ಪ. ಈಗ ಒಂದು ದಾನ ಅಂದ್ರೆ ಒಳ್ಳೆಯದ, ದಾನ ಒಳ್ಳೆ, ದಾನದಲ್ಲಿಯೂ ಕೆಟ್ಟದ್ದು ಒಳ್ಳೆಯದು ಅಂತ ಉಂಟು. ಒಬ್ಬನಿಗೆ ಒಳ್ಳೆಯದಾದ್ರೆ ಸಾಕು, ತನಗೆ ಏನೂ ಅಪೇಕ್ಷೆ ಇಲ್ಲ ಅಂತ ಮಾಡುವುದು ಸಾತ್ವಿಕ ದಾನ. ಅವನಿಗೆ ಒಳ್ಳೆಯದಾಗ್ತದೋ ಇಲ್ವೋ, ಆಗುದಿದ್ರೆ ಆಗಲಿ, ನನಗೂ ಸ್ವಲ್ಪ ಪ್ರಚಾರ ಸಿಗಲಿ ಎನ್ನುವುದಾಗಿ ಮಾಡುವುದು ರಾಜಸ ದಾನ. ಅವ ಏನು ಬೇಕಾದರೂ ಸಾಯ್ತು, ನನ್ನಲ್ಲಿದ್ದದನ್ನು ಕೊಟ್ಟು ನಾನು ಲೋಕದಲ್ಲಿ ದೊಡ್ಡ ಜನ ಆಗಿದ್ದೇನೆ ಅಂತ ಮಾಡುದು ತಾಮಸ ದಾನ. ಯಜ್ಞ ಮಾಡಿ ಅಥವಾ ಒಬ್ಬನ ತಲೆ ಕಡಿ ಸಂಕಲ್ಪ ಏನು ಎನ್ನುವುದರಿಂದ ಪುಣ್ಯ ಬರುವುದು. ಇಂದ್ರ ಪದವಿಯನ್ನು ಅಲುಗಾಡಿಸಲಿಕ್ಕೆ ಹೊರಟ ನಿನ್ನ ಯಜ್ಞ ಪುಣ್ಯ ಕರ್ಮ ಅಲ್ಲ, ಪಾಪ ಕರ್ಮ. ಸ್ವಾಮಿ, ನೀವು ಪಾಪ ಕರ್ಮ ಅಂತೇಳಿ ನನ್ನನ್ನು ಬೈರಿ, ಆದ್ರೆ ನಾನು ಯಜ್ಞ ಮಾಡುವುದು ನಿಲ್ಲಿಸುವುದಿಲ್ಲ. ಹೇಗೆ ನಾನು ಬರೋದಿದ್ದ ಮಾಡ್ತೀನಿ? ಏನು ಇಡೀ ವಿಶ್ವದಲ್ಲಿ ಒಬ್ಬರೇ ಗೊತ್ತಿಲ್ಲ ಮಂತ್ರ. ನಿಮಗೆ ಒಳಾಗಿಂದ ಉಂಟು. ಏನು? ನಮ್ಮ ಕುಲದವರೆಲ್ಲ ಬಂದು ನಿಮ್ಮ ಕಾಲು ಹೇಳಿದ್ರು, ನಿಮ್ಮನ್ನು ದೊಡ್ಡದು ಅಂತ ಹೇಳಿದ್ರು. ನಾನು ಅದನ್ನು ಹೇಳಿದೆ. ಆದ್ರೆ ಶಿಷ್ಯನ ಉತ್ಕೃಷ್ಟವನ್ನ ಗುರುವಾದ ಬಯಸಬೇಕು. ಶಿಷ್ಯನಿಗೆ ಅಡ್ಡವಾಗಿ ಗುರು ನಿಲ್ಲುವುದಲ್ಲ. ಗುರು ಹೇಗೆ ನಮಗೆ ಮಾರ್ಗದರ್ಶಕರಾಗಿದೆ. 99 ಆಗಿದೆ, 100ನೇ ಒಂದು ಯಾಗವನ್ನು ಪೂರೈಸಿದ ಮೇಲೆ ಆಮೇಲೆ ಪುಣ್ಯವೋ ಪಾಪವೋ ಏನು ನನ್ನ ಫಲ ನಮ್ಗೆ ಸಿಗ್ತದೆ. ಅದನ್ನು ಮಾಡುವುದು ಬಿಟ್ಟು ನಿನ್ನ ಸಂಕಲ್ಪ ಸರಿ ಇಲ್ಲ, ಅದು ಸರಿ ಇಲ್ಲ, ಅದೆಲ್ಲ ಹೇಳ್ಬಾರ್ದು. ನಿಮಗೆಲ್ಲ ಪೋಷಣೆ ಅನ್ನೋದು ನಾನು ಈಗ ವಿಶ್ವದಲ್ಲಿ ನನಗೊಬ್ಬರಿಗೆ ಮಂತ್ರ ಗೊತ್ತಿರೋದಲ್ಲ, ಮತ್ತೆ ಎಂತದ್ದು ಮಾಡ್ತೀನಿ? ಸಪ್ತರ್ಷಿ ಮಂಡಲದಲ್ಲಿ ನೀವು ಇದ್ದವು, ಏನು ಬ್ರಾಹ್ಮಣರಿಗೆ ಕಡಿಮೆ ಇಲ್ಲ. ವೇದಾಧ್ಯಯನ ಮಾಡುವ ಸಂಖ್ಯೆ ತುಂಬಾ ಉಂಟು.
ಒಂದು ಗುಡ್ಡಕ್ಕಿಂತಲೂ ಮತ್ತೊಂದು ಗುಡ್ಡ ಎತ್ತರ ಇರ್ತದೆ ಅಂತ. ಹೌದು ಹೌದಲ್ಲ. ಹಾ, ಹಾ. ಈಗ ಯಾವ ಗುಡ್ಡಕ್ಕೆ ಹೋಗ್ಲಿಕ್ಕೆ ಹೊರಟಿದ್ದೀರಿ? ಹೋಗ್ತೇನೆ, ಹುಡುಕ್ತೇನೆ. ಹಾ. ಯೋಗ್ಯ ಬ್ರಾಹ್ಮಣನ ಕರೆತಂದು ಋಷಿಮುನಿಗಳನ್ನ ಕರೆತಂದು ಯಜ್ಞ ಮಾಡುವುದೇ ನಾನು. ಹಾಗಾದ್ರೆ ನಾನು ಬಿಟ್ಟರು ನೀನು ಈ ಯಜ್ಞ ಮಾಡ್ತೀನಿ. ಇರುವುದಿಲ್ಲ, ಶಶರೀರಿಯಾಗಿ ದೇವಲೋಕವನ್ನ ಸೇರ್ತೇನೆ. ನಿನ್ನ ಸಂಕಲ್ಪ ವಿಷವೃಕ್ಷ ಅದು ನಮ್ಮ ಸನಾತನ ಧರ್ಮದ ಮಾಡು ಎನಿಸಿದಂತ ದೇವಲೋಕದ ಮೇಲೆ ಬೀಳುವುದು ಬೇಡ, ವಿಷವೃಕ್ಷವನ್ನು ಆಚೆ ನೆಡು ಅಂತ ಹೇಳಿದ್ರೆ ನಿಮಗಾಗುವುದಿಲ್ಲ ಅಂತ ಆದ್ರೆ ನಾನು ಮಾಡಿಗೆ ಬೀಳುವ ಹಾಗೆ ನೆಡ್ಲಿಕ್ಕೆ ಮತ್ತೊಬ್ಬನನ್ನು ತರ್ತೇನೆ ಅಂತ ನೀನು ಹೇಳ್ತೀನಿ ಅಂತಾದ್ರೆ ಅದು ವಿಷದ ಬೀಜ ಅಂತ ನನ್ನ ಮಾತನ್ನು ಸ್ವೀಕರಿಸಿದ್ಯಾ? ಯಾಕೆ ಸ್ವೀಕರಿಸಿದ್ದು ಅಂತ ಹೇಳಿದ್ರೆ ನಮಗೆ ಹಾಕುವಾಗ ವಿಷದ ಬೀಜ ಅಂತ ಸಂಕಲ್ಪ ಮಾಡಿ ಹಾಕಿದ್ದಲ್ಲ. ಅಷ್ಟು ಗೊತ್ತಿಲ್ಲ, ನಾನು ಮತ್ತೆ ಗುರುಗಳಾಗ ಇನ್ನು ಅತಿಗಿನ ಗುರುಗಳ ಈಗ ಬತ್ತಿ ಇರ್ತದೆ, ಎಣ್ಣೆ ಇರ್ತದೆ, ನಿಮ್ಮ ಉರಿತದ ಮತ್ತೆ ಸೇರಿಸಿದ್ದು ಬೆಂಕಿ ಹಚ್ಚಬೇಕು. ಬೆಂಕಿ ಹಚ್ಚಬೇಕಾ? ಎಷ್ಟು ದೊಡ್ಡ ಗುರು ಆದ, ಎಷ್ಟು ದೊಡ್ಡ ಭವಿಷ್ಯತ್ತಿದ್ದವನಾದ ಅವನು ನೋಡಿದ್ರೆ ಮಾತ್ರ ಕಾಣು. ನಾನು ನೀನು ಇಷ್ಟು ಕೆಟ್ಟವ ಅಂತ ಗೊತ್ತಿದ್ರೆ ಮೊದಲೇ ನೋಡ್ತೀನಿ. ನನಗೆ ಈಗ ಗೊತ್ತಾಗ್ತದೆ ನೀನು ಇಷ್ಟು ಕೆಟ್ಟವ ಅಂತ. ನೀನು ಸರಿಯಾಗಿ ತ್ರಿಶಂಕು ಅಂತ ಹೇಳಿದ್ರೆ ನಿನಗೆ ಯೋಗ್ಯತೆ ಉಂಟು ಅಂತ ಇಲ್ಲಿ ಕುಳಿತುಕೊಳ್ಳಿಸಿದ್ದಲ್ಲ. ಇಲ್ಲಿ ಅರಾಜಕತೆ ಬಂತು. ಕುರುಡರ ಊರಿನಲ್ಲಿ ಎರಡು ಕಣ್ಣಿನವನನ್ನು ಹುಡುಕಿದ್ರೆ ಸಿಗದೇ ಇದ್ರೆ ಮತ್ತೆ ಒಂದು ಕಣ್ಣಿನವನನ್ನು ಅದನ್ನು ಕುಳಿತುಕೊಳ್ಳಿಸಿದ್ದಕ್ಕೆ ಬೇರೆ ಜನ ಇಲ್ಲಲ್ಲ. ನಿಬಂಧನ ಸಂತಾನ ಅಲ್ವ ನೀನು? ನಿನ್ನ ಅಪ್ಪನಿಂದ ಬಂದದಕ್ಕೆ ಬೇರೆಯವರನ್ನು ಕುಳಿತುಕೊಳ್ಳಿಸಲಿಕ್ಕೆ ಆಗುದಿಲ್ಲ ಅಲ್ಲ. ಎಲ್ಲಿಂದ ಅದು ಕೊಲ್ದ ಕುಳಿತುಕೊಳ್ಳಿಸುವಂತ ಕುಳಿತುಕೊಳ್ಳಿಸ. ನಿನ್ನದು ಆ ರಾಜ್ಯ ಭ್ರಷ್ಟನಾಗಿ 12 ವರ್ಷ ಇದೆಯಲ್ಲ, ಆ ಬುದ್ಧಿ ಬಿಡುವುದಿಲ್ಲ. ನೀನು ಸಂಕಲ್ಪ ಕೆಟ್ಟದ್ದು ತಿರುಗಿಸು ಅಂತ ಹೇಳಿದ್ರೆ ನೀನು ಬಿಟ್ಟರೆ ಬೇರೆ ಜನ ಇಲ್ವಾ? ನೀವೇ ಹರಾಮುನಿದರು ಗುರು ಕಾಯುವ. ಮತ್ತೊಬ್ಬರ ವಿಷಯ ಬಂದಾಗ ಅಥವಾ ರಕ್ಕಸರ ವಿಷಯ ಬಂದಾಗ ಆಗಾಗ ನೀವು ಮಾಡಿದ್ದು ಕೇಳಿದ್ದೇನೆ. ಏನಂತ? ಹುಟ್ಟು ಕೂಡ ಸುಟ್ಟಲು ಹೋಗೋದು ಹೌದಾ? ಮತ್ತೆ ಅದು ಬೇಡ. ನೀನು ಹುಟ್ಟಿದ್ದೀರಿ, ಹುಟ್ಟಿದಿಲ್ಲೇ ನಿನ್ನದು ಹುಟ್ಟು ಗುಣ ಅಲ್ಲ ಇದು. ಹುಟ್ಟಿದ ಮೇಲೆ ಸಾವಾಸದ ಗುಣ, ಸಂಸ್ಕಾರದ ಗುಣ. ಕೆಲವೊಮ್ಮೆ ಏನಾಗ್ತದೆ ಗೊತ್ತುಂಟ? ಈ ನೀರು ಒಳ್ಳೇದೇ, ಕೊಳಲಿಗೆ ಹೋಗ್ತದ, ಶವಭರ್ಗ ಸಾಧನಕ್ಕೆ ಹೋಗ್ತದ ಅಂತ ಅದಕ್ಕೆ ಸಿಕ್ಕಿದ ಸಂಸ್ಕಾರ ನಿರ್ಣಯ ಮಾಡೋದು. ನೀನಲ್ಲಿ ತಂತ ನಿನ್ನ ಕೊಳಕು ಮಾಡುವುದೇ ಮಂತ್ರ ಗೊತ್ತಿದ್ದವರು ಯಜ್ಞ ಮಾಡಿಸ್ಲಿಕ್ಕೆ ಆಗ್ತದಲ್ವಾ? ಪುರೋಹಿತರಿಗೆ ಅವರು ಬರ್ಲಿಕ್ಕೆ ಆಗ್ತದೆ. ನೀನು ಯಜ್ಞಕ್ಕೆ ಬಿಟ್ಟುಕೊಳ್ಬೇಕಾದ್ರೆ ಒಂದು ಯೋಗ್ಯತೆ ಬೇಕು. ಯಜಮಾನನಾಗಬೇಕಾದ್ರೆ ಒಂದ ಬ್ರಾಹ್ಮಣನಾಗಿರ್ಬೇಕು, ಕ್ಷತ್ರಿಯನಾಗಿರ್ಬೇಕು. ಈಗ ಯಾವ ಒಳ್ಳೆ ನನಗಿಂತ ಒಳ್ಳೆ ಬ್ರಾಹ್ಮಣ ಹೇಳಿದಾಗ ಗುಡ್ಡಕ್ಕೆ ಅಡ್ಡ ಇದ್ದ ಮತ್ತೊಂದು ಗುಡ್ಡವೇ ಬರಲಿ, ಯಾವ ಬ್ರಾಹ್ಮಣನೇ ಬರಲಿ, ಮಂತ್ರ ಹೇಳಿ ಅವ ಯಜ್ಞ ಮಾಡಬೇಕು ಅಂತಾದ್ರೆ ನಿನ್ನಲ್ಲಿ ಮಾತೃತ್ವ ಬೇಕು. ಇದ್ದ ಕಾರಣಕ್ಕೆ 99 ಆಗಿದ್ದೇವೆ. ಕ್ಷತ್ರಿಯನಲ್ಲದೆ ಇದ್ರೆ, ತ್ರಿಕರ್ಮಿ ಅಲ್ಲದೆ ಇದ್ರೆ ಯಜ್ಞ ಮಾಡಿಸಲಿಕ್ಕೆ ಆಗುದಿಲ್ಲಲ್ಲ. ಆಗುದಿಲ್ಲ. ನಾ ಕ್ಷತ್ರಿಯ. 3 ವರ್ಣದವರು ತ್ರಿಕರ್ಮಿಗಳು: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ. 4ನೇ ವರ್ಣದವನಿಗೆ ಒಂದು ಕರ್ಮವೂ ಇಲ್ಲ. ನೀನು ಯಜ್ಞ ಮಂಟಪ ಬಿಡು, ನೀನು ಯಜ್ಞ ವೇದಿಕೆ ಬಿಡು. ನಾಗರಿಕ ಸಮಾಜದ ಹತ್ತಿರಕ್ಕೂ ಸುಳಿಬಾರ್ದು ನಿನ್ನಂತ ಕೆಟ್ಟ ಸಂಕಲ್ಪ ಇರುವವ. 1ನೇ ವರ್ಣ ಬ್ರಾಹ್ಮಣ್ಯ, 2ನೇ ವರ್ಣ ಶಾಸ್ತ್ರ, 3ನೇ ವರ್ಣ ವೈಶ್ಯ, 4ನೇ ವರ್ಣ ಪರಿಶ್ರಮದಿಂದ ಬದುಕುವ ಶೂದ್ರರು. ಈ 4 ವರ್ಣವನ್ನು ಬಿಟ್ಟ ಪಂಚಮ ವರ್ಣೀಯನಾದ ಈ ಪ್ರಪಂಚದ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ. ಯಾವ ಈಶ್ವರನಿಗೆ ರುದ್ರಾಭಿಷೇಕ ಮಾಡಿ, ಯಾವ ನಾರಾಯಣನಿಗೆ ಹೋಗಿ ರಂಗ ಪೂಜೆ ಮಾಡಿ, ಮನೆಯಲ್ಲಿರುವ ತಂದೆ ತಾಯಿಗೆ ಬೇಕಾದದ್ದು ಕೊಡದೇ ಇದ್ರೆ
ಗುರುವಿಗೆ ನಮಸ್ಕಾರ ಮಾಡದೇ ಇದ್ರೆ ಅವ ಎಷ್ಟು ಪೂಜೆ ಮಾಡಿದ್ರು ಪ್ರಯೋಜನ ಇಲ್ಲ. ಕೆಲವರೆಲ್ಲ ಎಲ್ಲೆಲ್ಲೋ ಇದ್ದ ಕ್ಷೇತ್ರ ಸಂದರ್ಶನ ಮಾಡ್ತಾರೆ, ಅವನ ಮನೆ ಹತ್ತಿರ ಇದ್ದ ದೇವಸ್ಥಾನಕ್ಕೆ ಹೋಗುದಿಲ್ಲ. ದೊಡ್ಡ ದೊಡ್ಡ ಕಡೆಗೆಲ್ಲ ಹೋಗಿ ಬೇರೆ ಬೇರೆ ಸೇವೆ ಮಾಡ್ತಾರೆ, ಅವನ ಮನೆಯ ಮೂಲದಲ್ಲಿದ್ದಂತಹ ದೈವಗಳಿಗೆ ಅವ ಕೈ ಮುಗಿಯುವುದೇ ಇಲ್ಲ. ಇವು ಆ ಜಾತಿ, ನನಗೆ ಅವರಿದ್ದಾರೆ ಇವರಿದ್ದಾರೆ. ಹತ್ತಿರ ಇರುವ ಹಿತ್ತಲ ಗಿಡವಾದ ವಸಿಷ್ಠನ ಯೋಗ್ಯತೆ ಗೊತ್ತಿಲ್ಲದೆ ಇರುವ ಮೂರ್ಖ ಇವ. ಒಂದು ಹೇಳಬೇಕು, ಇವ ಇಂಥವ ಅಂತ ನಮಗೆ ಮೊದಲೇ ಒಂದು ನಿರೀಕ್ಷೆ ಇತ್ತು. ಯಾಕೆ? 3 ಪಾಪ ಮಾಡಿದ್ದಾನೆ. ಒಂದು ಮದುವೆ ಮನೆಯಲ್ಲಿ ಹೆಣ್ಣನ್ನು ಅಪಹರಿಸಿದ್ದಾನೆ. ನಾವು ತಾಯಿ ಅಂತ ಪೂಜಿಸುವ ಗೋಮಾತೆಯನ್ನು ಕಡ್ದು ಕೊಂದಿದ್ದಾನೆ. ಆದರೂ ಯಾಕೆ ಇಲ್ಲಿ ಇರಿಸಿಕೊಂಡೆ? ತಪ್ಪಿದವರನ್ನೆಲ್ಲ ನಾವು ಬಿಡುವುದಕ್ಕಾಗುವುದಿಲ್ಲ. ಇವತ್ತು ಸರಿಯಾದನು, ನಾಳೆ ಸರಿಯಾದನು, ಈ ಭಾವನೆಯಿಂದ ನಾನು ಅವನನ್ನು ಉದ್ಧರಿಸುವುದಕ್ಕೆ ಹೊರಟ್ರೆ ಇವ ಹಾಲು ಕೊಟ್ಟ ಕೈಗೆ ಕಚ್ಚುವ ವಿಷಜಂತುವಾಗಿ ಹೋದ. ಇಂದ್ರ ಪದವಿಯಂತೆ. ನನಗೆ ದೇವೇಂದ್ರ ಅಂತ ಹೇಳಿದ, ನಿಮ್ಮ ಶಿಷ್ಯ ಇಂದ್ರ ಪದವಿಗೆ ಬೇಕಾಗಿ 99 ಯಾಗ ಮಾಡಿದವ 100ನೇ ಯಾಗಕ್ಕೆ ಹೊರಟಿದ್ದಾನೆ. ಯಜ್ಞದ ಹರಿಸಿಗೆ ಅಧಿಕಾರಿಯಾದ ವೇದಯುಗದ ಅಗ್ರಮಾನ್ಯ ದೇವತೆಯಾದ ದೇವೇಂದ್ರನ ಜಾಗದಿಂದ ಅವನನ್ನು ಎಬ್ಬಿಸಿ ಇವ ಕುಳಿತುಕೊಳ್ಳಿಕ್ಕೆ ಹೊರಟಿದ್ದಾನೆ ಅಂತ ಆದ್ರೆ ಮರ್ಯಾದೆ ಹೋಗುವುದು ಇವನದ್ದ? ಪ್ರಜೆ ತಪ್ಪಿದ್ರೆ ರಾಜಕಾರಣ, ಮಗ ತಪ್ಪಿದ್ರೆ ಅಪ್ಪ ಕಾರಣ, ಶಿಷ್ಯ ತಪ್ಪಿದ್ರೆ ಗುರು ಕಾರಣ. ಅವ ಹೋಗದ ಹಾಗೆ ಮಾಡ್ತೇನೆ ಅಂತ ಇಂದ್ರನಿಗೆ ನಾನು ಭರವಸೆ ಪಟ್ಟಿದ್ದೆ. ನನ್ನ ಮಾತು ಕೇಳ್ತಿದ್ರೆ ಇವ ರಾಜನಾಗಿ ಆದ್ರೂ ಉಳಿತಿದ್ದ. ಈಗ ಚಾಂಡಾಲನಾಗಿ ಹೋಗಿದ್ದಾನೆ. ಹೋಗಲಿ, ಯಾಕೆ? ನಮ್ಮ ದೇಹದಲ್ಲಿ ಒಂದು ಅಂಗದಲ್ಲಿ ಹುಣ್ಣಾದ್ರೆ ಯಾವ ಗುಳಿಗೆ ಕಷಾಯದಿದ್ರೂ ಅದನ್ನು ನಿವಾರಣೆ ಮಾಡದೇ ಇದ್ರೆ, ಮಾಡ್ಲಿಕ್ಕೆ ಆಗದೇ ಇದ್ರೆ ಅದು ಇಡೀ ದೇಹ ವ್ಯಾಪಿಸ್ತದೆ ಅಂತ ಗೊತ್ತಾದ್ರೆ ಏನ್ ಮಾಡುವುದು? ಆ ಅಂಗವನ್ನೇ ಕಡಿಯುವುದು. ಸೂರ್ಯವಂಶಕ್ಕೆ ಅಂಟಿದ ಕೊಳೆ ಹುಣ್ಣು ಇರುವಂತಹ ಒಂದು ಅಂಗ, ಅದನ್ನು ಕಡಿದಿದ್ದೇನೆ. ಇಂದ್ರ ಪದವಿಗೆ ಇನ್ನು ಬಾಧೆ ಇಲ್ಲ ಅಂತ ಭಾವಿಸಿದ್ದೇನೆ. ಸನಾತನ ಧರ್ಮ ಉಳಿಯುವಂತೆ ಎಲ್ಲ ಋಷಿ ಪರಂಪರೆ ಬೆಳೆಯುವುದಕ್ಕೆ ಇದು ಕಾರಣ.